ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಿಂದ ಅದು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಿಂದ ಚಾಲಕನಾಗಿ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಹೊಸ ರೂಲ್ಸು ನಮ್ಮ ಟ್ರಾಫಿಕ್ ಸಿಬ್ಬಂದಿ ಅವರು ಒಂದು ಹೊಸ ರೂಲ್ಸ್ನೂ ಜಾರಿ ಮಾಡಿದ್ದಾರೆ. ಯಾವ ಥರ ಜಾರಿಯಪ್ಪ ಅಂದರೆ, ಯಾರ್ಯಾರಿಗೆ ಡಿಸ್ಪ್ಲೇ ಕಾರ್ಡ್ ಇರಲ್ಲ, ಯಾರ್ಯಾರು ಫುಲ್ ಯೂನಿಫಾರ್ಮ್ ಹಾಕಲ್ಲ ಅಂಥವ್ರಿಗೆ ಕಾನೂನು ನಿಯಮದಲ್ಲಿ ಅವ್ರಿಗೆ ಗಾಡಿಗಳು ಹಿಡ್ದು ಫೈನ್ ಹಾಕೋದು ಕೆಲಸ ಮಾಡ್ತಾರೆ. ಒಂದು ಎರಡನೇದು, ಗಾಡಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕು. ಈ ಥರ ನಮ್ಮ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಅವರು ಮಾಡ್ತಾಯಿದ್ದಾರೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆ ಲೆಟ್ರೇಟ್ ಎಲ್ಲ ವೈರಲ್ ಆಗಿದೆ. ಪ್ರತಿಯೊಬ್ಬರು ಆಟೋ ಚಾಲಕರಿಗೆ ಒಂದು ಬಿಸಿ ಮುಟ್ಸೋದು ಕೆಲಸ ಮಾಡ್ತಾಯಿದ್ದಾರೆ. ಆಯಿತಾ? ಕೆಲವು ಚಾಲಕರು, ಆಟೋ ಡ್ರೈವರ್ಗಳು ಲಗೇಜ್ಗಳು ಮೇಲ್ಗಡೆ ಹಾಕ್ಕೊಂಡು ಹೋಗೋದು, ರೂಟೇ ಸ್ಟಾಪ್ಗಳು ಹೊಡ್ಕೊಳೋದು, ಇದು ಮಾಡ್ತಾ ಇರೋದು ನಮ್ಮ ಚಾಲಕರು. ಒಂದು ಎರಡನೇ ಪ್ರಶ್ನೆ ನೋಡಿ, ಒಂದು ಫೋಟೋ ಹಾಕಿ ಒಂದು 2 ನಿಮಿಷಕ್ಕೆ ತೋರಿಸ್ತೀನಿ. ಈ ಫೋಟೋ ಬಂದು ಪೊಲೀಸವರು ಆಟೋ ನಿಯಮಗೆ ಪಾಲಿಸಲೇಬೇಕು ಅಂತ ಒಂದು ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಆಯಿತಾ? ಇದು ಹೋಗಲಿ, ಇನ್ನೊಂದು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಯಾವ ಥರ ಅಂದರೆ, ಪ್ರತಿಯೊಂದು ಕಡೆ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಇರ್ತೀನಿ, ನೋಡ್ಕೊಳ್ಳಿ ಲೈವಲ್ಲೇ. ಆಮೇಲೆ ನನ್ನ ಉತ್ತರಗಳಿಗೆ ನಾನು ಕೇಳೋ ಉತ್ತರಗೆ ಇಡೀ ನಮ್ಮ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರು ಇರ್ಬೋದು, ಕ್ಯಾಬ್ ಚಾಲಕರು ಇರ್ಬೋದು, ಪ್ರತಿಯೊಬ್ಬರು ಮುಖಾಂತರ ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೇಕು. ಬರ್ತಾ ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಇರಲಿ, ನಮ್ಮ ಬೆಂಗಳೂರು ಸರ್ಕಾರ ಇರಲಿ, ಎಲ್ಲರಿಗೂ ಯಾವ ಥರ ನಮ್ಮ ಚಾಲಕರ ಮೇಲೆ ಯಾವ ಥರ ಟಾರ್ಗೆಟ್ ಮಾಡಿದ್ದಾರೆ. ನ್ಯಾಯ ಕೇಳೋರಿಗೆ ಬೆಲೆ ಇಲ್ಲ. ಇಲ್ಲಿ ಸುಳ್ಳು ಮಾತುಗಳು ಹೇಳಿ, ಸುಳ್ಳು ಪದಗಳು ಯೂಸ್ ಮಾಡ್ಕೊಂಡು ಅನೇಕ ವಿಚಾರಗಳು ಬೇಕಾಬಿಟ್ಟು ಆ ಥರ ವಿಚಾರಗಳಿಗೆ ಬೆಲೆ ಇದೆ. ನ್ಯಾಯ ಕೇಳೋರಿಗೆ ಬೆಲೆ ಇಲ್ಲ. ಒಂದು ತೋರಿಸಿ ನೋಡಿ, ಇನ್ನೊಂದು ನಮ್ಮ ಕೆಲವು ಚಾಲಕರದು ಸಮಸ್ಯೆಗೆ ಪ್ಲಾನ್ ಇದು ನೋಡಿ. ಇದು ಕೆಲವು ಆಟೋ ಚಾಲಕರು ಈ ಥರ ಗಾಡಿಗಳ ಮೇಲೆ ಲಗೇಜ್ಗಳು ಹಾಕ್ಕೊಂಡು ಹೋಗೋದು, ರೂಟ ಸ್ಟಾಪು ಅದ್ರ ಮೇಲೆ ಈ ಥರ ಲಗೇಜ್ಗಳು ಹಾಕ್ಕೊಂಡು ಹೋಗ್ತಾರೆ. ಇದು 2ನೇ ಪಾಯಿಂಟು. ಆಯಿತಾ? ಇನ್ನೊಂದು ಪಾಯಿಂಟ್ ಇದೆ. ಏನು ಹೊರಗ ರಾಜ್ಯದಿಂದ ಬಂದಿರೋರು ಅವ್ರ ಬಗ್ಗೆ ಕೆಲವು ವಿಚಾರಗಳು ಕೊಟ್ಟಿದೆ. 2 ದಿವಸದಿಂದ ಲೈವ್ ವಿಡಿಯೋ ಮಾಡಿ ಅವ್ರ ಬಗ್ಗೆ ಹೇಳಿನೂ ಸಾಕಾಗೋಯ್ತು. ಈಗ ಅವ್ರೇನು ಮಾಡಿದ್ದಾರೆ ಅಂದರೆ, ಆ ಫೋಟೋನು ಹಾಕ್ತೀನಿ, ನೋಡ್ಕೊಳ್ಳಿ. ಕೆಲವು ಸ್ಟೇಷನ್ಗಳಲ್ಲಿ ಹೋಗಿ ಕುತ್ಕೊಂಡು ಏನೋ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡಿದ್ದಾರೆ. ಅವರು ಅದು ಸ್ಟೇಷನ್ ಬ್ಯಾನರು ಮಾಡಿ ಹಾಕಿದ್ದಾರೆ, ಫೋಟೋಗಳೂ ಇದೆ. ನಮ್ಮ ಬೆಂಗಳೂರು ನಗರ ಪೊಲೀಸವರು ಸ್ಟೇಷನ್ದಲ್ಲಿ ಕುಂದಿರ್ಸ್ಕೊಂಡಿದ ಮೇಲೆ ಕಾಲ ಮೇಲೆ ಕಾಲು ಹಾಕ್ಕೊಳಕ್ಕೆ ಕುತ್ಕೊಳಕ್ಕೆ ಪರ್ಮಿಷನ್ ಇದೆಯಾ? ಹಾಂ, ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರು ಕೇಳ್ತಾ ಇರೋದು ನಾನು. ಆ ಫೋಟೋನ ಹಾಕ್ತೀನಿ ನೋಡಿ. ಹೊರಗ ರಾಜ್ಯದಿಂದ ಬಂದಿರೋರು ಇಲ್ಲಿ ಆಟೋಗಳು ಓಡಿಸ್ತಾರೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಲ್ಲ, ಕೆಲವು ಜನಕ್ಕೆ ಪ್ರೂಫ್ ಬೇಕಾಗಿದೆ. ಅವ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೇಷನ್ದಲ್ಲಿ ಕುತ್ಕೊಂಡಿರೋದು ಪ್ರೂಫ್ ಬೇಕಲ್ವಾ? ಕೊಡ್ತೀನಿ ನೋಡಿ ಇದೇ ಫೋಟೋ ನೋಡಿ. ಪ್ರತಿಯೊಬ್ಬರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೇಷನ್ದಲ್ಲಿ ಕುತ್ಕೊಂಡಿದ್ದಾರೆ. ಯಾವ ಥರ ಕುತ್ಕೊಂಡಿದ್ದಾರೆ ಅಂತ ನೀವೇ ಗಮನಕ್ಕೆ ನೋಡ್ಕೋಬೋದು. ಸ್ಟೇಷನ್ ಇದೆ, ಎಲ್ಲ ಇದೆ. ಸ್ಟೇಷನ್ನು ನಮ್ಮ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಆ ಬ್ಯಾನರು ಸೆಂಟ್ರಲ್ ಹಾಕಿ ಕೆಳಗಡೆ ಇವ್ರ ಫೋಟೋ, ಮೇಲ್ಗಡೆ ಅವ್ರ ಫೋಟೋ, ಅದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಮೊಬೈಲ್ ನೋಡ್ಕೊಂಡು ಸೆಲ್ಫಿ ತೊಗೊಂಡಿರೋದು ಸ್ಟೇಷನ್ ಒಳಗಡೆ. ಯಾವುದೋ ಒಂದು ವಿಚಾರಕ್ಕೆ ಹೋಗಿರ್ತಾರೆ, ಯಾವುದೋ ವಿಚಾರಕ್ಕೆ ಏನಿಗೋ ಹೋಗಿರ್ತಾರೆ. ಇದು ಎಲ್ಲ ಕಡೆಯೂ ಏನು ಮಾಡ್ತಾಯಿದ್ದಾರೆ, ಇವರಿಗೆ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ, ಹಿಡ್ಕೊಂಡಿದ್ದಾರೆ, ಸ್ಟೇಷನ್ವರೆಗೂ ಕರ್ಕೊಂಡೋಗಿದ್ದಾರೆ ಅಂತ ಮಾಹಿತಿ ಕೊಡೋಕ್ಕೋಸ್ಕರ
ಈ ಬ್ಯಾನರ್ಗಳು ಇವರೇ ಎಡಿಟಿಂಗ್ ಮಾಡಿ ಇವರು ಫೇಸ್ಬುಕ್ಕಲ್ಲೇ ಇವ್ರ ಪರ್ಸ್ನಲಲ್ಲೇ ಪೇಜಲ್ಲಿ ಬಿಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಚಾಲಕರು ಅರ್ಥ ಮಾಡ್ಕೋಬೇಕು. ಯಾವ ಸ್ಟೇಷನಲ್ಲಿ ಇವರು ಅರೆಸ್ಟ್ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಏನು ಬಗ್ಗೆ ಇವ್ರಿಗೆ ತನಿಖೆ ತೊಗೊಂಡಿದ್ದಾರೆ, ಏನು ಮಾಹಿತಿ ಕೊಟ್ಟಿದ್ದಾರೆ ಇವರಂತ ಯಾರು ಗೊತ್ತಿಲ್ಲ. ಇವ್ರ ಮೇಲೆ ಏನು ಆಕ್ಷನ್ ತೊಗೊಂಡಿದ್ದಾರೆ ಏನಿಲ್ಲ ಅಂತಲೂ ಯಾರಿಗೂ ಗೊತ್ತಿಲ್ಲ. ಯಾವುದೋ ಸ್ಟೇಷನ್ದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಆಫೀಸ್ ರೂಮಲ್ಲಿ ಕೂತ್ಕೊಂಡು ಏನೋ ಒಂದು ಫೋಟೋ ಹಿಡ್ದು ಇವ್ರು ವೈರಲ್ ಮಾಡ್ಕೊಂಡಿದ್ದಾರೆ. ಅನೇಕ ಡ್ರೈವರ್ಗಳು ಈ ಫೋಟೋಗಳನ್ನು ವೈರಲ್ ಮಾಡ್ತವ್ರೆ. ಇವ್ರು ನಿಜ ಆಗ ಹೋಗಿದ್ದಾರೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಇವ್ರ ಮೇಲೆ ಏನು ಸೆಕ್ಷನ್ ಹಾಕಿದ್ದಾರೆ, ಏನು ಕೇಸ್ ಹಾಕಿದ್ದಾರೆ ಇವ್ರ ಮೇಲೆ ನಮ್ಗೆ ಗೊತ್ತಾಗಬೇಕಲ್ವಾ. ಯಾಕಂದರೆ ಕರ್ನಾಟಕ ಜನತೆ ನಾವು, ಕರ್ನಾಟಕ ಚಾಲಕರು ನಾವು, ಕರ್ನಾಟಕದಲ್ಲಿ ಬದುಕ್ತಾ ಇರೋದು ಬೆಳೀತಾ ಇರೋದು ನಾವು. ನಮ್ಮಿಂದಾನೇ ಕರ್ನಾಟಕದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಕರ್ನಾಟಕ ಭಾಷೆಗಳು ಪದ ಮಾಡಿ, ಕರ್ನಾಟಕ ಹಬ್ಬಗಳನ್ನು ಆಚರಿಸಿ, ಕರ್ನಾಟಕ ಮಾತುಗಳು ಮಾತಾಡಿ ಅಂತ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಯಾರೋ ಹೊರಗ ರಾಜ್ಯದವ್ರು ಬಂದು ಇಲ್ಲಿ ಆಟೋಗಳು ಓಡಿಸ್ಕೊಂಡು ಕ್ಯಾಬ್ಗಳು ಓಡಿಸ್ಕೊಂಡು ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ನಿಜ ಹೇಳ್ತಾ ಇರೋದು ನಾನು. ಬೇಕಂದರೆ ನೀವು ಏನಾರು ಟ್ಯಾಗ್ ಮಾಡ್ಕೊಳ್ಳಿ, ಏನಾರು ಕಮೆಂಟ್ ಹಾಕಿ. ಯಾಕಂದರೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ ನಡೀತಾ ಇರೋ ಘಟನೆಗಳು ನಿಮ್ಗೆಲ್ಲರೂ ಗೊತ್ತಿದೆ ಅಲ್ವಾ. ಪ್ರತಿಯೊಬ್ಬರು ಗೊತ್ತಿದೆ ತಾನೇ ಏನು ನಡೀತಾ ಇದೆ ಏನಿಲ್ಲ, ಯಾವ ಥರ ಆಗ್ತಾ ಇದೆ ಅಂತ. ನೋಡ್ತಾ ಇದ್ದೀರಾ ಇಲ್ವಾ ನೀವು? ನೋಡ್ತಾ ಇಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇಲ್ವಾ? ಪೇಪರ್ದಲ್ಲಿ ಓದ್ತಾ ಇಲ್ವಾ? ಇವ್ರು ಯಾವುದೋ ಒಂದು ಸ್ಟೇಷನ್ದಲ್ಲಿ ಹೋಗಿ ಕುತ್ಕೊಂಡು ಏನೋ ಬರೀ ಒಂದು ಬಿಲ್ಡಪ್ಗೋಸ್ಕರ, ಅದು ಸ್ಟೇಷನ್ ಒಳಗಡೆ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿರೋ ಫೋಟೋಗಳು ಯಾರಾದ್ರು ನೋಡಿದ್ರ ಸ್ನೇಹಿತರೆ? ಅದು ಪೊಲೀಸ್ ಇಲಾಖೆದು ಬ್ಯಾನರು ಹಾಕಿದ್ದಾರೆ ಇವರು. ಅರ್ಥ ಮಾಡ್ಕೊಳ್ಳಿ. ಇನ್ನು ಬರ್ತಾ ಬರ್ತಾ ನಮ್ಮ ಬೆಂಗಳೂರು ನಗರದಲ್ಲಿ, ನಮ್ಮ ಕರ್ನಾಟಕ ನಗರದಲ್ಲಿ ಇನ್ನು ಏನೇನು ನಡೆಯೋದಿದೆಯೋ ಗೊತ್ತಿಲ್ಲ. ಇನ್ನು ಏನೇನು ನಡಿಬೇಕಂತ ಇದೆಯೋ, ಏನೇನು ನಡೀತಾ ಇದೆಯೋ ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಯಾರು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಈಗ ಅದೆಲ್ಲ ಬಿಟ್ಟು ಟ್ರಾಫಿಕ್ ಅವರು ನಮ್ಮ ಕರ್ನಾಟಕ ನಗರದಲ್ಲಿ ಇವ್ರ ಮೇಲೆ ಕ್ರಮ ತಗೊಳೋದು ಬಿಟ್ಟು ಇಲ್ಲಿ ಬಡವ್ರ ಚಾಲಕರ ಮೇಲೆ ಕ್ರಮ ತಗೋತವ್ರೆ. ಅಮಾಯಕರಿಗೆ ಬಲಿ ಬಕ್ರ ಮಾಡ್ತವ್ರೆ, ಅಮಾಯಕ ಚಾಲಕರಿಗೆ ಹಿಡಿತವ್ರೆ. ಈಗ ಯಾವ ಥರಪ್ಪ ಅಂದರೆ, ನಿನಗೆ ಯೂನಿಫಾರ್ಮ್ ಹಾಕಿಲ್ಲ, ಡಿಸ್ಪ್ಲೇ ಕಾರ್ಡ್ ಇಲ್ಲ ಅಂತ ಕೆಲವು ವಿಚಾರಗಳು ಪೊಲೀಸರು ಮಾಡ್ತಾಯಿದ್ದಾರೆ. ಇವ್ರ ಬಗ್ಗೆ ನಾವು ಅನೇಕ ವಿಡಿಯೋಗಳು ಮಾಡಾಕಿದ್ದೀವಿ. ನಮ್ಮ ಬೆಂಗಳೂರು ನಗರ ಸರ್ಕಾರಗೂ ಟ್ಯಾಗ್ ಮಾಡಿದ್ದೀವಿ, ಕರ್ನಾಟಕ ಬೆಂಗಳೂರು ನಗರದಲ್ಲಿ ಕಮಿಷನರ್ ಅವ್ರಿಗೂ ಟ್ಯಾಗ್ ಮಾಡಿದ್ದೀವಿ, ಇಡೀ ಪೊಲೀಸ್ ಅಧಿಕಾರಿಯವ್ರಿಗೂ ಟ್ಯಾಗ್ ಮಾಡಿದ್ದೀವಿ. ಇದೆಲ್ಲ ಇವ್ರ ಕಣ್ಣಿಗೆ ಕಾಣಲ್ಲ. ಯಾಕಂದರೆ ನಾವು ಬರೀ ಹೇಳ್ಕೊತೀವಿ, ತೋರಿಸ್ತೀವಿ, ಈ ಥರ ನಡೀತಾ ಇದೆ, ಈ ಥರ ಆಗ್ತಾಯಿದೆ ನೋಡಿ ಮಾಡಿ ಅಂತ. ಅದ್ರ ಬಗ್ಗೆ ಯಾರೂ ಗಮನ ಎತ್ತಲ್ಲ. ಅದ್ರ ಬಗ್ಗೆ ಯಾವ ಡ್ರೈವರು ಇರಲಿ, ಯಾವ ನಾಯಕರು ಇರಲಿ, ಯಾವ ಸಂಘಟನೆಯಲ್ಲಿ ಇದ್ರೂ ಯಾರೂ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಏನಕ್ಕೆ ಮಾಡ್ತಾ ಇಲ್ಲ ಹೇಳಿ? ಮೊದಲು ಚಾಲಕರು ಅನ್ನೋರು ಡ್ರೈವರ್ಗಳು ಬದಲಾವಣೆ ಮಾಡಿ. ಇಂಥ ನನ್ನ ಮಕ್ಕಳಿಗೆ ಬೆಳೆಯೋಕ್ಕೆ ಅವಕಾಶಗಳು ಬಿಟ್ಟಿರೋದು ನಮ್ಮ ಡ್ರೈವರ್ಗಳು. ಅದೇ ಟೈಮಲ್ಲಿ ನಾವು ಹಾಕಿ ಇವ್ರಿಗೆ ಕರೆಕ್ಟಾಗಿ ಕ್ರಮ ತಗೋಸ್ತಾ ಇದ್ರೆ ಪೊಲೀಸರ ಅಧಿಕಾರ ಸಿಬ್ಬಂದಿಗೆ ಹೇಳಿ ಏನೋ ಒಂದು ಪರಿಹಾರ ಆಗ್ತಾಯಿತ್ತು. ಈಗ ಎಲ್ಲ ಬೆಳ್ಕೊಂಡು ಬಿಟ್ಟವ್ರೆ. ಇಡೀ ವೈಟ್ ಫೀಲ್ಡಿಂದ ಹಿಡ್ದು ಕೋರಮಂಗಲವರೆಗೂ ನೋಡಿ 20,000-40,000 ಜನ ಇವರೇ ಇದ್ದಾರೆ. ಅದು ಒಂದೊಂದು ನಿಮಿಟಲ್ಲಿ ಇದ್ದಾರೆ ಇವರು. ಅದು ಒಂದೊಂದು ನಿಮಿಟಲ್ಲಿ ಒಂದೊಂದು ಸೆಡ್ಡಲ್ಲಿ 40-50 ಮನೆಗಳಿದೆ ಇವ್ರದ್ದು. 40-50 ಮನೆಗಳಿದೆ. ಪ್ರತಿಯೊಬ್ಬರು ಒಂದೊಂದು ಆಟೋಗಳು ಇಟ್ಕೊಂಡಿದ್ದಾರೆ. ಹೊಸ ಗಾಡಿಗಳು ಸ್ಯಾಂಕ್ಷನ್ ಆಗ್ತಾಯಿದೆ. ಇರೋದು ಹಳೆ ಗಾಡಿಗಳು ಪರ್ಮೆಂಟ್ ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ಬೆಂಗಳೂರು ನಗರ RTO ಕಚೇರಿಯಲ್ಲಿ ಹಳೆ ಗಾಡಿಗಳಿಗೆ 18, 15
19 ಮಾಡಲು ಗಾಡಿಗಳಿಗೆ ಪರ್ಮೆಂಟ್ಗಳು ಕೊಟ್ಟಿಲ್ಲ. ಆ ಗಾಡಿಗಳಿಗೆ ಪರ್ಮೆಂಟ್ ಕೊಡಿ ಅಂದರೆ ಕೆಲವು ವಿಚಾರ ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದೆ, ಗಾಡಿಗಳಿಗೆ ಪರ್ಮೆಂಟ್ ಇಲ್ಲ ಏನಿಲ್ಲ ಅಂತ. ಈಗ ಆ ಗಾಡಿಗೂ ಪರ್ಮೆಂಟು ಬಂದಿಲ್ಲ. ಏನೋ 18 15 ಮಾಡಲು ಗಾಡಿಗಳು ಇದೆಯಲ್ಲ, ಆ ಗಾಡಿಗೆ ಪರ್ಮೆಂಟ್ಗಳು ಇಲ್ಲ. ಪರ್ಮೆಂಟ್ಗಳು ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರನೇ ಉತ್ತರ ಕೊಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಸರ್ಕಾರನೂ ಉತ್ತರ ಕೊಡ್ತಾ ಇಲ್ಲ, ಆರ್ ಟಿ ಒ ಅಧಿಕಾರವರು ಉತ್ತರ ಕೊಡ್ತಾ ಇಲ್ಲ. ಆರ್ ಟಿ ಅಧಿಕಾರವರು ಉತ್ತರನೇ ಕೊಡ್ತಾ ಇಲ್ಲ. ಈಗ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಲೋಕಲ್ ಇರೋರು ವ್ಯಕ್ತಿಗಳು ಹೊಸ ಗಾಡಿ ಚಾರ್ಸಿಗಳು ತಗೋತವ್ರೆ, ಅವ್ರಿಗೆ ಚಾರ್ಸಿ ಪರ್ಮೆಂಟ್ ಸಿಗ್ತಾ ಇಲ್ಲ. ಡಿ ಎಲ್ ಪರ್ಮೆಂಟ್ ಹಾಕಿದ್ರು ಅದು ಕೆಲವು ತಿಂಗಳು ಆಗಿದ್ಮೇಲೆ ಪರ್ಮೆಂಟ್ಗಳು ಸಿಗುತ್ತೆ ಅಂತವ್ರೆ, ಅದು ಸಿಗ್ತಾಯಿಲ್ಲ. ಇವ್ರಿಗಲ್ಲ, ಈ ಫೋಟೋ ಹಾಕಿದ್ದೀನಲ್ಲ ಇವರಲ್ಲ, ಹೊರಗೆ ರಾಜ್ಯದಿಂದ ಬಂದು ಬೆಂಗಳೂರು ನಗರದಲ್ಲಿ ಜೀವನ ಮಾಡ್ತಾರೋರು ಗಾಡಿಗಳಿಗೆ ಪರ್ಮೆಂಟ್ಗಳು ಎಷ್ಟಿದೆ? ನನ್ನ ಪ್ರಶ್ನೆ, ನನ್ನ ಟಾರ್ಗೆಟು. ಹೊರಗೆ ರಾಜ್ಯದಿಂದ ಬಂದಿರೋರು ಗಾಡಿಗಳಿಗೆ ಇವ್ರಿಗಲ್ಲ, ಎಷ್ಟು ಗಾಡಿಗಳಿಗೆ ಪರ್ಮೆಂಟ್ ಕೊಟ್ಟಿದ್ದೀರಾ? ಇವ್ರು ಓಡಿಸೋದು ಗಾಡಿಗಳಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಚೆಕ್ ಮಾಡಿ ನೋಡಿ, ಡಿ ಎಲ್ ಪರ್ಮೆಂಟ್ಗಳಿದೆ, ಟ್ರಾನ್ಸ್ಫರ್ ಪರ್ಮೆಂಟ್ಗಳಿದೆ. ಈ ನನ್ನ ಮಕ್ಕಳು ಓಡಿಸೋದು ಗಾಡಿಗಳಲ್ಲಿ ಪ್ರತಿಯೊಂದು ಅನುಕೂಲ ಇದೆ, ಪ್ರತಿಯೊಂದು ಸೌಲಭ್ಯಗಳು ಇದೆ. ಅದೇ ಕರ್ನಾಟಕದಲ್ಲಿ ಲೋಕಲ್ದಲ್ಲಿ ಬೆಳೀತಾ ಇರೋ ಚಾಲಕರಿಗೆ ಪರ್ಮೆಂಟ್ಗಳು ಇಲ್ಲ. ನಮ್ಮ ಚಾಲಕರು ಧ್ವನಿ ಎತ್ತದ ಕೆಲಸ ಮಾಡಲ್ಲ. ನೀವು ನ್ಯಾಯ ಕೇಳಕ್ಕೆ ಹೋಗಿದ್ರೆ ನ್ಯಾಯ ಕೊಡ್ತಾ ಇಲ್ಲ. ಏನಕ್ಕೆ ನ್ಯಾಯ ಕೊಡ್ತಾ ಇಲ್ಲ ಅಂದರೆ ಇಡೀ ಪರ್ಮೆಂಟ್ಗಳು ಇಂಥವ್ರಿಗೆ ಕೆಲವು ಜನ ಡೀಲರ್ಗಳು, ಕೆಲವು ಜನ ಆರ್ ಟಿ ಅಧಿಕಾರ ಅವರು, ಕೆಲವು ಜನ ಬ್ರೋಕರ್ಗಳು ಏನು ಸೇಲ್ ಮಾಡ್ಕೊಂಡಿದ್ದಾರೆ. ಕೆಲವು ಪರ್ಮೆಂಟ್ಗಳು ಸೇಲ್ ಮಾಡಿದ್ದಾರೆ. ಅದು 1 ಲಕ್ಷ ಪರ್ಮೆಂಟಲ್ಲಿ 40,000 ಪರ್ಮೆಂಟು ಇಂಥವ್ರ ಗಾಡಿಗೆ ಹೋಗಿದೆ. ಅದು ಇವರು ಯಾವುದೋ ಒಂದು ಸ್ಟೇಷನ್ದಲ್ಲಿ ಕುತ್ಕೊಂಡು ಅಲ್ಲೋಗಿ ಸೆಲ್ಫಿ ತೊಗೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಬೆಂಗಳೂರು ನಗರ ಪೊಲೀಸವ್ರಿಗೆ, ಪೊಲೀಸ್ ಸಿಬ್ಬಂದಿಯವ್ರಿಗೆ ಸ್ಟೇಷನ್ಗಳಲ್ಲಿ ಎಷ್ಟು ಮರ್ಯಾದೆ ಇದೆ ಅಂತ, ಎಷ್ಟು ಗೌರವ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಟ್ರೆ ಸ್ನೇಹಿತರೆ. ನಾನೊಬ್ಬ ಚಾಲಕನಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ಅಂದರೆ ಏನು, ಮಿಕ್ಕಿದವ್ರು ಏನ್ರಿ ಮಲಗ್ತಾ ಇದ್ರೇನ್ರಿ? ಇನ್ನೂ ಜಾಗೃತಿ ಆಗಲ್ವಾ? ಇನ್ನೂ ಎದ್ದೇಲ್ವಲ್ಲ ನೀವಲ್ಲ? ಎಷ್ಟು ದಿವಸ ಅಂತ ಬಾಯಿ ಮುಚ್ಕೊಂಡಿರ್ತೀರಾ? 2016ರಿಂದ ಬೈಕ್ ಟ್ಯಾಕ್ಸಿ ವಿಚಾರ ಹೋರಾಟಗಳು ಮಾಡಿ ಮಾಡಿ ಸಾಕಾಗೋಯ್ತು. ಯಾವ ಕಡೆಯಿಂದ ನ್ಯಾಯ ಸಿಕ್ಕಿಲ್ಲ. ಬಿಲ್ಡಪ್ ಮಾತ್ರ ಒಂದೇ, ಕೋರ್ಟಲ್ಲಿದೆ ಕೇಸು, ಕೋರ್ಟಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ. ಕೋರ್ಟಲ್ಲೂ ಆದೇಶ ಕೊಟ್ಟಿಲ್ಲ ಬೈಕ್ ಟ್ಯಾಕ್ಸಿಗೆ ಓಡಿಸ್ಬೋದು ಅಂತ ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಹಂಗಾಗಿದ್ರು ಬೆಂಗಳೂರು ನಗರ ಪೊಲೀಸ್ ಇಲಾಖೆಗೆ ಕಾನೂನು ವಿರೋಧಾಗಿ ಗಾಡಿಗಳು ಓಡಿಸ್ತವ್ರೆ ಬೈಕ್ ಟ್ಯಾಕ್ಸಿ. ಸರ್ಕಾರ ಮಾತಿಗೆ ಗೌರವ ಇಲ್ಲ, ಗಾಡಿಗಳು ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ. ಆರ್ ಟಿ ಸಚಿವರಿಗೆ, ಆರ್ ಟಿ ಅಧಿಕಾರಿಗಳಿಗೂ ಬೆಲೆ ಇಲ್ಲ, ಗಾಡಿಗಳು ಓಡಿಸ್ತಾರೆ ಬೈಕ್ ಟ್ಯಾಕ್ಸಿ. ಇದಕ್ಕೆ ತಡು ಹಾಕೋಕ್ಕೆ ಇವ್ರ ಕೈಯಲ್ಲಿ ಯೋಗ್ಯತೆ ಇಲ್ಲ, ಇವ್ರ ಕೈಯಲ್ಲಿ ಶಕ್ತಿ ಇಲ್ಲ. ಕೋರ್ಟಲ್ಲಿ ಓಡಿಸೋಕ್ಕೆ ಮಾಹಿತಿ ಕೊಟ್ಟಿಲ್ಲ, ಸೆಂಟ್ರಲ್ ನಿಂತಿದೆ, ಅರ್ಧ ಗೋಡೆ ಮೇಲೆ ದೀಪ ಅಂಟಿಸಿದ್ದಾರೆ. ಚಾಲಕರಿಗೆ ಯಾವ ಮಾಡಿಸ್ತಾ ಇದ್ದಾರೆ? ಬರೀ ಕೋರ್ಟಲ್ಲಿದೆ ಅಂತ. ಕೋರ್ಟಲ್ಲಿರೋದು ಇಡೀ ಜನತೆಗೆ ಗೊತ್ತು, ಇಡೀ ಪಬ್ಲಿಕ್ ಗೊತ್ತು. ಅಂತೂ ಫೈನಲ್ ಡಿಸಿಷನ್ ಆಗಿಲ್ಲ ಇನ್ನೋವರೆಗೂ, ಓಡಿಸ್ಬೇಕು ಓಡಿಸ್ಬಾರ್ದು ಅಂತ. ಸ್ಟೇಟ್ಮೆಂಟ್ ಕಾಪಿನೂ ಕೊಟ್ಟಿಲ್ಲ, ಓಡಿಸ್ಕೊಳ್ಳಿ ಓಡಿಸ್ಬೇಡಿ ಅಂತ. ಅದರಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ಪೊಲೀಸ್ ಅಂತ ಹಿಂದ್ಗಡೆ ಸ್ಟಿಕ್ಕರು, ಬೈಕ್ ಟ್ಯಾಕ್ಸಿ, ಓಲಾ ಇದೆಯೋ ಊಬರ್ ಇದೆಯೋ
ರಾಪಿಡೋ ಇದೆಯೋ, ಇನ್ನು ಅನೇಕ ಆ್ಯಪ್ಗಳು ಬರ್ತಾ ಇದ್ದಾರೆ ಹಿಂದ್ಗಡೆ. ಇದಕ್ಕೂ ನಮ್ಮ ಸರ್ಕಾರ ನಿಲ್ಲಿಸ್ತಾ ಇಲ್ಲ. ಇವ್ರಿಗೆಲ್ಲ ಒಂದು ಪ್ಲೇಸ್ಟೋರ್ ಗೂಗಲಲ್ಲಿ ಬ್ಲಾಕ್ ಮಾಡೋಕ್ಕೂ ನಮ್ಮ ಸರ್ಕಾರ, ಬೆಂಗಳೂರು ಸರ್ಕಾರ ಕೈಯಲ್ಲಿ ಆಗ್ತಾ ಇಲ್ಲ. ತಿಳಿಸ್ಕೊಡ್ತಾ ಇದ್ದು ನೋಡ್ಕೊಳ್ಳಿ. ಕೋರ್ಟ್ ಆದೇಶ ಇಲ್ಲಾಂದ್ರೂ ಇವ್ರು ಓಡಿಸ್ತಾ ಇದ್ದಾರೆ. ಚಾಲಕರ ಪರವಾಗಿ ಹೋರಾಟಗಳು ಮಾಡ್ಕೊಂಡು ಚಾಲಕರ ಪರವಾಗಿ ನ್ಯಾಯ ಕೇಳೋರಿಗೆ ಎದರಿಕೆ ಬೆದರಿಕೆ ಹಾಕೋರು ಬಕೆಟ್ ನನ್ನ ಮಕ್ಕಳು ಇದ್ದಾರೆ. ಅರ್ಥ ಆಯ್ತಾ? ಎದುರ್ಸೋಕ್ಕೆ ಧಮಕಿಗಳು ಹಾಕೋಕ್ಕೆ ಕೆಲವು ಜನ ಕಿಡಿಗಡಿ ನನ್ನ ಮಕ್ಕಳು ಇದ್ದಾರೆ. ಏನು ಇವ್ನು ಈ ಥರ ಕೇಳ್ತವನೆ, ಈ ಥರ ಮಾತಾಡ್ತಾನಲ್ಲ ಅಂತ ಕೆಲವು ಜನ ಟಾರ್ಗೆಟು ಮಾಡ್ತವ್ರೆ. ಕಾಣ್ತಾ ಇದೆಯಾ ಇದು? ಇದರಲ್ಲಿ ಒಂದು ನಂದು ಕಿತ್ಕೊಳಕ್ಕಾಗಲ್ಲ. ಇದು ನಂದೊಂದು ಕಿತ್ಕೊಳಕ್ಕಾಗಲ್ಲ. ನಾನು ಬಂದು ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿರೋದು. ಸಂವಿಧಾನ ಏನು ಹೇಳುತ್ತೆ, ಕಾನೂನು ಪ್ರಕಾರ ಏನಿದೆ ಅದೇ ನಾನು ಪ್ರಶ್ನೆಗಳು ಕೇಳೋದು, ಅದೇ ನಿಯಮಗಳು ನಾನು ಕೇಳೋದು. ನನ್ನ ಪ್ರಾಣ ಹೋಗೋದ್ರ ಸಿದ್ಧ ನಾನು ಚಾಲಕರ ಪರವಾಗಿ ಧ್ವನಿ ಎತ್ತೋದು ಕೆಲಸ ಮಾಡೇ ಮಾಡ್ತೀನಿ. ಚಾಲಕರಿಗೆ ಬಿಸಿ ಮುಡ್ಸೋದು ಕೆಲಸ ಮಾಡೇ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರು ನಮ್ಮ ಸಂಘಟನೆಯಲ್ಲಿ ಇದ್ದಾರೋ ಬೇರೆ ಸಂಘಟನೆಯಲ್ಲಿ ಇದ್ದಾರೋ ಯಾವುದಲ್ಲಿ ಕ್ಷಮೆ ಕೇಳ್ತೀನಿ, ಫೋನ್ ಬಂತು. ನಮ್ಮ ಸಂಘಟನೆಯಲ್ಲಿ ಇದ್ದಾರೋ ಇಲ್ವೋ, ಯಾವ ಚಾಲಕರಿಗೆ ತೊಂದರೆ ಆಗೋದ್ರೂ ಸಹಾಯ ನೀಡೋಕ್ಕೆ, ಅವ್ರ ಕಷ್ಟಕ್ಕೆ ಪರಿಹಾರ ಮಾಡಿಕೊಡೋಕ್ಕೆ ಅವ್ರ ಹಿಂದೆ ಬೆಂಬಲಾಗಿ ನಿಂತ್ಕೊಂಡು ಸದಾಕಾಲ 24x7 ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಇದೆ ಅಂತಾನು ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಪೆತ್ತಿಯವರು ಕರ್ನಾಟಕ ಬೆಂಗಳೂರು ನಗರದಲ್ಲಿ ಚಾಲಕರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ನಿಜ ಸುಳ್ಳು ಹೇಳಿಕೆಗಳು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಏನಿರೋದು ಲೈವಲ್ಲೇ ಓಪನ್ ಆಗಿ ತಿಳಿಸ್ಕೊಡ್ತೀನಿ, ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದು ವಿರೋಧಿಗೆ ನನ್ನ ವಿರೋಧಿಗೆ ಎಷ್ಟೊಂದು ಜನ ವಿರೋಧಿಗಳಿದ್ದಾರಂತನೂ ನನಗೆ ಗೊತ್ತು. ಎಷ್ಟು ಜನ ನನ್ನ ತಲೆ ಹಿಡ್ಕರು ಇದ್ದಾರಂತನೂ ಗೊತ್ತು. ನನ್ನ ಬಕೆಟ್ ಹಿಡಿಯೋರು ಇದ್ದಾರಂತನೂ ಗೊತ್ತು. ಈ ಮುಖಾಂತರಾಗಿ ಪ್ರತಿಯೊಬ್ಬರು ಚಾಲಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೋರ್ಟಲ್ಲಿ ಹೈಕೋರ್ಟಲ್ಲಿ ಆದೇಶನೂ ಕೊಟ್ಟಿಲ್ಲ, ಅವ್ರಿಗೆ ಪರ್ಮಿಷನು ಕೊಟ್ಟಿಲ್ಲ. ಕಾನೂನು ಉಲ್ಲಂಘನೆ ಮಾಡಿ ಬೈಕ್ ಟ್ಯಾಕ್ಸಿ ಓಡ್ತಾ ಇದೆ. ಸರ್ಕಾರ ಅದಕ್ಕೆ ಕ್ರಮ ತಗೋತಾ ಇಲ್ಲ. RTO ಅಧಿಕಾರಿಯವರು ಇರಲಿ, ಟ್ರಾಫಿಕ್ ಅವರು ಇರಲಿ, ಬರೀ ಕೋರ್ಟಲ್ಲಿದೆ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರಿಗೆ ಹಿಡಿಯೋಕ್ಕೆ ಪರ್ಮಿಷನ್ ಇದ್ರೂ ಅವ್ರಿಗೆ ಹಿಡಿತಾ ಇಲ್ಲ. ಕೆಲವು ಪೊಲೀಸವ್ರು ನಾಯಕರೇ ಗಾಡಿಗಳು ಓಡಿಸ್ತವ್ರೆ ಬೈಕ್ ಟ್ಯಾಕ್ಸಿ ಅಂತ. ಕೆಲವು ಲಾಯರ್ ಲೋಬೋಗಳು ಹಾಕ್ಕೊಂಡೇ ಓಡಿಸ್ತವ್ರೆ. ಕೆಲವರು ಪೊಲೀಸ್ ಅಂತ ಲೋಬೋ ಹಾಕ್ಕೊಂಡು ಬಿಲ್ಡಪ್ ಕೊಟ್ಟು ಗಾಡಿಗಳು ಓಡಿಸ್ತಾರೆ. ಆಟೋ ಚಾಲಕರು ಹಿಡಿದ್ಬಿಟ್ರಿ ಅವಮಾನ ಆಗುತ್ತೆ ಅಂತ ಭಯಕ್ಕೆ ಇಲ್ಲಿ ಪೊಲೀಸವ್ರ ಹೆಸರು ಯೂಸ್ ಮಾಡ್ತವ್ರೆ, ಲಾಯರ್ ಹೆಸರುಗಳು ಯೂಸ್ ಮಾಡ್ಕೊಂಡು ಬಾಡಿಗೆಗಳು ಓಡಿಸ್ತವ್ರೆ ಗಾಡಿಯಲ್ಲಿ. ಇದಕ್ಕೆ ಯಾರು ಪ್ರಶ್ನೆ ಕೇಳೋರು ಇಲ್ಲ. ಹೊರಗ ರಾಜ್ಯದಿಂದ ಬಂದು ಇಲ್ಲಿ ದುಡಿಮೆಗಳು ಮಾಡ್ತಾ ಇದ್ದಾರೆ, ಗಾಡಿಗಳು ಸೇಲ್ನ ತಗೋತಾ ಇದ್ದಾರೆ, ಅವ್ರ ಗಾಡಿಗಳಿಗೆ ಪರ್ಮಿಟ್ಗಳು ಕೊಡ್ತಾ ಇದ್ದಾರೆ. ಅವ್ರ ಗಾಡಿಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಮಾಡಿಕೊಡ್ತಾರೆ, ಅವ್ರಿಗೆ DL ಕೊಡ್ತವ್ರೆ, ಎಲ್ಲ ಮಾಡಿಕೊಡ್ತವ್ರೆ. ಇದಕ್ಕೆ ಕೇಳೋಕ್ಕೆ ನಮ್ಮ ಸರ್ಕಾರ ಇಲ್ಲ, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಇನ್ಕ್ವೈರಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಬೆಂಗಳೂರು ನಗರದಲ್ಲಿ ಇಡೀ ಚಾಲಕರು ಪ್ರಶ್ನೆಗಳು ಮಾಡ್ತಾ ಇಲ್ಲ, ಧ್ವನಿಗಳು ಎತ್ತುತ್ತಾ ಇಲ್ಲ. ಈ ಥರ ನೀವು ಬಿಟ್ಕೊಂಡು ಹೋಗಿದ್ರೆ ನಮ್ಮ ಚಾಲಕರಿಗೆ 3 ನಾಮ ಅಂತೂ ಕಂಪಲ್ಸರಿ ನಿದ್ದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಗೋದಷ್ಟು ಬೇಗ ಪ್ರತಿಯೊಬ್ಬರು ಧ್ವನಿ ಎತ್ತೋದು ಕೆಲಸ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತೆ.